ವಿಜಯನಗರದ ಟಿಬಿ ಡ್ಯಾಂ ಬಳಿ ಟ್ರ್ಯಾಕ್ಟರ್ ಪಲ್ಟಿ ಪ್ರಕರಣ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಸಂಭವಿಸಿದೆ. 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಸಂಡೂರು ತಾಲೂಕಿನ ಯಶವಂತನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಾಯನಹಳ್ಳಿ ಗ್ರಾಮದ ನಿವಾಸಿಗಳು ಸಾವನ್ನಪ್ಪಿದ್ದಾರೆ. ಕೆಂಚಪ್ಪ 35 ವರ್ಷ ವಯಸ್ಸಿನವರು, ಮಹಂತೇಶ್ 18 ವರ್ಷ ವಯಸ್ಸಿನವರು, ಭರತ್ 1 ವರ್ಷ, ಸವಿತಾ 12 ವರ್ಷ, ಮಾರೇಶ್ ಹಾಗೂ ಗೌರಮ್ಮ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ಹೊಸಪೇಟೆ ಹಾಗೂ ಕೊಪ್ಪಳ ಸರ್ಕಾರಿ ಆಸ್ಪತ್ರೆಗೆ ಗಾಯಾಳುಗಳನ್ನು ರವಾನೆ ಮಾಡಲಾಗಿದೆ. ಹೊಸಪೇಟೆ ಶವಾಗಾರದ ಎದುರು ಮುಗಿಲು ಮುಟ್ಟಿದಂಥ ತಂದೆ ಮಗನ ಆಕ್ರಂದನ. ಶವಾಗಾರದ ಎದುರು ಒಬ್ಬರಿಗೊಬ್ಬರು ತಬ್ಬಿಕೊಂಡು ರೋಧಿಸ್ತಿರೋ ತಂದೆ ಹಾಗೂ ಮಗ. ಹೆಂಡತಿ ಮಗನನ್ನು ಕಳೆದುಕೊಂಡು ಗಂಡ ಮಲ್ಲೇಶ್ ಹಾಗೂ ಮಗ ರೋಧನೆ ಪಡ್ತಾ ಇರುವಂತಹ ದೃಶ್ಯ ಎಂಥವರ ಕಣ್ಣಾಲಿಗಳನ್ನ ಕೂಡ ತೇವಗೊಳಿಸುತ್ತೆ. ಶವಾಗಾರದ ಎದುರು ಒಬ್ಬರಿಗೊಬ್ಬರು ತಬ್ಬಿಕೊಂಡು ರೋಧಿಸ್ತಿರುವಂಥ ತಂದೆ ಹಾಗೂ ಮಗ. ಹೊಸಪೇಟೆ ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕೆ ಕೊಪ್ಪಳ ಎಸ್ಪಿ ಎಲ್ ಅರಸಿದ್ಧಿ ಭೇಟಿಯನ್ನ ನೀಡಿದ್ದಾರೆ. ಟಿಬಿ ಡ್ಯಾಂ ಬಳಿ ಟ್ರ್ಯಾಕ್ಟರ್ ಪಲ್ಟಿ ಪ್ರಕರಣ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಲಾರಿ ಡ್ರೈವರ್ ಕಾರಣ ಅಂತ ಹೇಳಿ ಅದರಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿದೆ ಸರ್. ಗಾಂಜಾ ಹೊಡೆದು ಡ್ರೈವಿಂಗ್ ಮಾಡ್ತಾರೆ ಅಂತಕ್ಕಂಥ ಬಹಳ ಗಂಭೀರವಾದಂತ ಆರೋಪ. ಖಂಡಿತ ಈಗ ಅದನ್ನ ಆಮೇಲೆ ಇದನ್ನ ಕೂಡ ಕೆಲವೊಂದು ಗಮನಕ್ಕೆ ಬಂದಿದ್ದಾವೆ. ಆ ಡಾಬಾಗಳಿಗೆಲ್ಲ ಸ್ವಲ್ಪ ಎಲ್ಲ ಅದು ಡ್ರಿಂಕ್ಸ್ ಮಾಡ್ತಾರೆ, ಸೆಕೆಂಡ್ ಹ್ಯಾಂಡ್ ಡ್ರಿಂಕ್ಸ್ ಮಾಡ್ತಾ ಇದಾರೆ. ಇದರಿಂದ ಕೂಡ ಸ್ವಲ್ಪ ಎಲ್ಲ ತೊಂದರೆ ಆಗ್ತಾ ಇದೆ ಅಂತೇಳಿ ನಾನು ಕಂಪ್ಲೀಟ್ ನ್ಯಾಷನಲ್ ಹೈವೇ ತರ್ತಾಗ ಒಂದು ಮೀಟಿಂಗ್ ಮಾಡ್ತೇನೆ. ನಾನು ನೆಕ್ಸ್ಟ್ ವೀಕಲ್ಲಿ ಕಂಪ್ಲೀಟ್ ಆಗಿ ನ್ಯಾಷನಲ್ ಹೈವೇ ನಾನು ಕಮಿಟಿ ಟೂರ್ ಇದೆ. ಕಮಿಟಿ ಟೂರ್ ಮುಗಿಸ್ಕೊಂಬಂದ್ಮೇಲೆ 24-25ಕ್ಕೆ 25 ಮಂಡೇ ಹಂಗೆ ಒಂದು ಮೀಟಿಂಗ್ ಕರೆದ್ಬಿಟ್ಟು ನ್ಯಾಷನಲ್ ಹೈವೇ SP ಅವರು ನಮ್ಮ RTOದವ್ರನ್ನ ಎಲ್ಲರನ್ನ ಕರೆಸ್ಬಿಟ್ಟು ಈಗ ಒಟ್ಟ ಸಂಚಾರ ಸುರಕ್ಷತೆ ಬಗ್ಗೆ ಜನರದ ಒಂದು ಇದ್ರ ಬಗ್ಗೆ ಮಾಡ್ತಕ್ಕಂಥದ್ದು ಮಾಡಿ ಏನೇನು ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಎಲ್ಲಿ ಮಾಡಬೇಕು, ಹೆಂಗೆ ಮಾಡ್ಬೇಕು ಅನ್ನೋದ್ರ ಕೂಡ ನಮ್ಮ ಕೈಗಳು. ಟ್ರ್ಯಾಕ್ಟರ್ ಪಲ್ಟಿ ಕಾರಣ ಹಿಂದೆ ಗಾಡಿ ಬಂದದು ಬುದ್ಧಿದೆ ಅಂತ ಅದೆಲ್ಲ, ಯಾಕಂದ್ರೆ ಇದು ಸ್ಲೋ ಇರುತ್ತೆ, ಅದು ಫಾಸ್ಟ್ ಇರುತ್ತೆ. ನಾರ್ಮಲಿ ನ್ಯಾಷನಲ್ ಹೈವೇ ಮೇಲೆ ಫಾಸ್ಟ್ ಇರುತ್ತೆ. ಎನಿವೇ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಒಂಥರ ಇದಾದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಘಟನೆ ನಡೆದಿದೆ ಇದಕ್ಕೆಲ್ಲದು ಕೂಡ. ಬಟ್ ಅದನ್ನ ಮುಂದಿನ ದಿನಗಳಾಗಿ ಅದಾಗ್ದಂಗೆ ನಮ್ಮ ಚಾಲಕ ಸೇಫ್ ಚಾಲಕ ಸೇಫ್.